ಸೊ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಡಿ ಜೆ ಆರ್ನಿಕೆ. ಮೋಸ್ಟ್ಲಿ ಎಲ್ಲರೂ ಕೇಳ್ತಾ ಇದ್ರಿ ಸಾಂಗ್ ಹೇಗೆ ಮಾಡೋದು ಅಣ್ಣ ಅಂತ. ಸೊ ಎಫ್ ಎಲ್ ಸ್ಟುಡಿಯೋ ಬಗ್ಗೆ ಹೇಳ್ಕೊಡಿ, ಕಾಲು ಬರ್ತಾಯಿತ್ತು. ಸೊ ಹೇಳಬೇಕಂತ ನನಗೂ ಆಸೆ ಇತ್ತು. ತುಂಬ ಜನ ಕೇಳ್ತಾಯಿದ್ರು ಹೇಗೆ ಹೇಳ್ಕೊಡಿ ಅಂತ. ಸೊ ನನ್ನ ವೀಡಿಯೋನು ಮಾಡೋಕ್ಕಾಗ್ತಾ ಇರಲಿಲ್ಲ. ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು ಈ ಥರ. ಏನಾದರೂ ತಪ್ಪಾಗಿರ್ಬೋದು, ಕ್ಷಮೆಯಲ್ಲಿ ಅಷ್ಟೇ, ಏನು ಅಂದ್ಕೊಳ್ಬೇಡಿ. ಏನೋ ನನಗೆ ಗೊತ್ತಿದ್ದಷ್ಟು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಎಫ್ ಎಲ್ ಸ್ಟುಡಿಯೋ ಕಲಿಯೋದು ತುಂಬ ಈಸಿ. ಸೊ ಮೊಬೈಲಲ್ಲಿ ಕಲಿಯೋದು ತುಂಬ ಈಸಿ. ಏನು ಅಂದರೆ ಫೀಲ್ ಆಗುತ್ತೆ, ಅಂದರೆ ಮೊಬೈಲಲ್ಲಿ ಫೀಲ್ ಬರೋಲ್ಲ ಅಂತ ಅಲ್ಲ, ಫೀಲ್ ಇರುತ್ತೆ. ಬಟ್ ಮಾಡ್ತೀರಾ, ಹೇಗೆ ಸೆಟ್ ಮಾಡ್ತೀರಾ, ಬಿಟ್ ಟು ಬಿಟ್ ಹೇಗೆ ಹಾಕ್ತೀರಾ, ಹ್ಯಾಟ್ ಹೇಗೆ ಹಾಕ್ತೀರಾ, ಪ್ಯಾಡ್ ಹೇಗೆ ಹಾಕ್ತೀರಾ, ಡ್ರಮ್ ಯಾವ ಥರ ಹಾಕ್ತೀರಾ, ಸ್ನೇರ್ ಯಾವ ಥರ ಹಾಕ್ತೀರಾ, ಕಿಕ್ ಯಾವ ಥರ ಹಾಕ್ತೀರಾ, ಕ್ವಾಟ್ಸ್ ಯಾವ ಥರ ಹಾಕ್ತೀರಾ, ಗಿಟಾರ್ನ ಯಾವ ಥರ ಹಾಕಬೇಕು, ಸೊ ಮಿಡಿನ ಹೇಗೆ ತೆಗಿಬೇಕು, ಸಾಂಗ್ನ ಹೇಗೆ ಕ್ರಿಯೇಟ್ ಮಾಡಬೇಕು. ಸೊ ಎಫ್ ಎಲ್ ಸ್ಟುಡಿಯೋನ ಕಲಿಬೇಕು ಅನ್ನೋರು ಎಸ್ ಅಂತ ಕಮೆಂಟ್ ಮಾಡಿ, ಇದೇ ಥರ ವೀಡಿಯೋ ಮಾಡಿ ಅಂತ ಹೇಳ್ತಾ ಎಫ್ ಎಲ್ ಸ್ಟುಡಿಯೋನ ಕಲಿಬೇಕಂತ ಇರೋರು ಇನ್ನು ಮುಂದೆ ನನ್ನ ವೀಡಿಯೋಸ್ ಬೇಕಾ, ನಿಮಗೆ ಹೆಲ್ಪ್ ಆಗೋಕ್ಕೆ ಎಫ್ ಎಲ್ ಸ್ಟುಡಿಯೋನ ಕಂಪ್ಲೀಟಾಗಿ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇಲ್ಲ ಏನಾದರೂ ಬೇಕಾಗಿದ್ದರೆ ಸ್ಯಾಂಪಲ್ಸ್ ಎಲ್ಲ ಕಾಂಟ್ಯಾಕ್ಟ್ ವಿತ್ ಮೀ. ಓಕೆ, ಸೊ ಸಾಂಗ್ ಮಾಡಬೇಕು ಅಂದ್ಕೊಂಡಿರೋ ಅವರು ಎಫ್ ಎಲ್ ಸ್ಟುಡಿಯೋನ ಓಪನ್ ಮಾಡಿ ಇಟ್ಕೊಂಡಿರ್ತೀರ, ಬಟ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಇನ್ನು ಮುಂದೆ ವೀಡಿಯೋನ ಹಾಕ್ತಾ ಇರ್ತೀನಿ, ಮಿಸ್ ಆಗ್ಬೋದು. ಮಿಸ್ ಆದಾಗ ಏನು ಅಂದ್ಕೊಳ್ಬೇಡಿ, ಸ್ವಲ್ಪ ಕೆಲಸ ಇರುತ್ತೆ. ಓಕೆ, ಏನೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ, ಮೆಸೇಜ್ ಮಾಡಿ. ಓಕೆ, ನಾನು ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.